ನ್ಯಾಯ ವ್ಯವಸ್ಥೆ ಅನ್ನೋದು ಕೂಡ ಒಂದು ಮತಧರ್ಮದ ಆಧಾರದ ಒಳಗಡೆಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಕಾಲಘಟ್ಟದ ಒಳಗಡೆಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದು. ಸೆಕ್ಯುಲರ್ ಡೆಮೋಕ್ರಸಿಯನ್ನು ನೀವು ಸೋಷಿಯಲಿಸಮ್ ಇಂದ ಪ್ರತ್ಯೇಕಿಸಿ ಆಚರಣೆಯಲ್ಲಿ ಇಟ್ಕೊಂಡ್ರೆ ಅದು ಅತ್ಯಂತ ದುರ್ಬಲವಾದಂಥ ಸೆಕ್ಯುಲರಿಸಮ್ ಆಗಿರ್ತದೆ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೋಬೇಕು. ನಾವೀಗ ಈ ಮತೀಯ ಪ್ರಭುತ್ವ ಮತ್ತು ಸೆಕ್ಯುಲರ್ ಪ್ರಜಾಪ್ರಭುತ್ವದ ನಡುವಿನ ಈ ಸಂಘರ್ಷದ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡು ಈ ವಿಷಯವನ್ನು ಇಲ್ಲಿ ಚರ್ಚೆಗೆ ಇಡಲಾಗಿದೆ. ಈಗ ಇಲ್ಲಿ ಮಾತಾಡಿದಂಥ ಶಂಶುಲ್ ಇಸ್ಲಾಂ ಅವರು ಮತ್ತು ಹರಿಪ್ರಸಾದ್ ಅವರು, ಮೊದಲು ಮಾತಾಡಿದಂಥ ಮೀನಾಕ್ಷಿ ವಾಳಿಯವರು ಕೂಡ ಮತೀಯ ಪ್ರಭುತ್ವದ ಹಲವಾರು ಅಂಶಗಳನ್ನು, ಬೇರೆ ಬೇರೆ ಸಂದರ್ಭಗಳನ್ನು ಮತ್ತು ಭಾರತದ ಅನುಭವಗಳನ್ನು ಕೂಡ ನಮ್ಮ ಮುಂದೆ ಮಂಡಿಸಿದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿ ನಮಗೆ ಒಂದು ಗೆರೆಯನ್ನು ಎಳ್ಕೋಬೇಕಂತ ಅಗತ್ಯ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕೂತಿರೋರಿಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅದು. ಸಾಮಾನ್ಯವಾಗಿ ಮತೀಯ ಪ್ರಭುತ್ವ ಅಂತಂದರೆ ಏನು ಅನ್ನುವಂಥ ಪ್ರಶ್ನೆ ಸಾಮಾನ್ಯ ಜನರ ಮಧ್ಯದಲ್ಲಿ ಬರ್ತದೆ. ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಧಾರ್ಮಿಕ ಸಂಸ್ಥೆಗಳು ಅಥವಾ ಮತಧರ್ಮದ ಆಚರಣೆ ಮಾಡ್ತಕ್ಕಂಥ ಅಥವಾ ನಂಬಿರೋ ಅಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳು ಮತ್ತು ಸರ್ಕಾರದ ನಡುವೆ ತೀವ್ರವಾದಂಥ ಒಂದು ಅಂತರ್ಬೆಸೆಯುವಿಕೆ ಅಂತ ನಾವೇನು ಹೇಳ್ತೀವಿ, ಒಂದಕ್ಕೊಂದು ಬೆಸ್ಕೊಳ್ತಕ್ಕಂಥ ವಿಚಾರಗಳು ಭಾಳ ಬಲಿಷ್ಠವಾಗಿರ್ತವೆ ಅನ್ನುವಂಥದ್ದು. ಈ ಮತೀಯ ಪ್ರಭುತ್ವ ಅನ್ನುವಂಥದ್ದನ್ನೇ ಮತಧರ್ಮದ ಮತ್ತು ಸರ್ಕಾರದ ನಡುವಿನ ಅಂತರ್ಬೆಸೆಯುವಿಕೆಯನ್ನು ಭಾಳ ಬಲಿಷ್ಠವಾಗಿ ಪ್ರತಿಪಾದನೆ ಮಾಡ್ತಿರ್ತದೆ ಅನ್ನುವಂಥದ್ದು ನಮಗೆ ಗಮನದಲ್ಲಿ ಇರಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು. ರಾಜಕೀಯ ಧೋರಣೆ, ಜನರನ್ನು ಆಡಳಿತ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳು ಅವೆಲ್ಲವೂ ಕೂಡ ಮತೀಯ ನೆಲೆಗಟ್ಟಿನಲ್ಲೇ ತೀರ್ಮಾನ ಆಗ್ತದೆ ಅನ್ನುವಂಥ ಅಂಶಗಳನ್ನು ನಾವು ಗಮನಿಸಬೇಕು. ನ್ಯಾಯಾಂಗ ವ್ಯವಸ್ಥೆ ಅದು ಮತಧರ್ಮದ ಆಧಾರದ ಒಳಗಡೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಾಗಿ ಆಚರಣೆ ಮಾಡ್ತಿರ್ತದೆ ಅನ್ನುವಂಥದ್ದು. ಇವತ್ತು ಭಾರತದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹೇಗೆ ಮತಧರ್ಮ ಅನ್ನುವಂಥದ್ದು ಅದು ಸೆಕ್ಯುಲರ್ ಪ್ರಜಾಪ್ರಭುತ್ವದ ಭಾಗವಾಗೇ ಕಾರ್ಯಾಚರಣೆಯಲ್ಲಿದೆ ಅನ್ನುವಂಥದ್ದನ್ನು ಕೂಡ ಗುರುತಿಸಲಿಕ್ಕೆ ಕಷ್ಟ ಏನಾಗಲ್ಲ ನಮಗೆ. ಅದು ಕೂಡ ಇತ್ತೀಚೆಗೆ ನ್ಯಾಷನಲ್ ಲಾ ಯೂನಿವರ್ಸಿಟಿಯ ಒಬ್ಬರು ವಿದ್ವಾಂಸರು, ಪ್ರಾಧ್ಯಾಪಕರು ಮಾತಾಡುವಾಗ ಹೇಳ್ತಿದ್ರು, NDA ಅವಧಿ ಒಳಗಡೆಯಲ್ಲಿ ನೇಮಕ ಆಗಿರ್ತಕ್ಕಂಥ ನ್ಯಾಯಾಧೀಶರುಗಳ ಸಂಖ್ಯೆ ಮತ್ತು UPA ಅವಧಿಯಲ್ಲಿ ನೇಮಕ ಆಗಿರ್ತಕ್ಕಂಥ ನ್ಯಾಯಾಧೀಶರ ಸಂಖ್ಯೆಯನ್ನು ಅವರು ವಿಶ್ಲೇಷಣೆ ಮಾಡ್ತಾ ಹೇಳ್ತಾ ಇದ್ರು. ಅವರು ಬಹುತೇಕ ಜನ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನವನ್ನು ಅದಕ್ಕೆ ಬದ್ಧತೆಯನ್ನು ವ್ಯಕ್ತಪಡಿಸಿ ಅವರು ನೇಮಕ ಆಗಿದ್ದಾರೆ. ಆದರೆ ವಿಶೇಷ ಅಂತಂದರೆ ಈಗ NDA ಅವಧಿಯಲ್ಲಿ ನೇಮಕ ಆಗಿರ್ತಕ್ಕಂಥ ನ್ಯಾಯಾಧೀಶರು ಸಾಕಷ್ಟು ಜನ ನ್ಯಾಯವನ್ನು ಅವರು ಪ್ರತಿಪಾದನೆ ಮಾಡುವಾಗ ಅಥವಾ ವಿಧಿಸುವಾಗ, ಅಂದರೆ ಜಸ್ಟಿಸನ್ನು ಡೆಲಿವರ್ ಮಾಡುವಾಗ ಅವರು ಮತಧರ್ಮಕ್ಕೆ, ಅಂದರೆ ರಿಲಿಜನನ್ನು ಹೆಚ್ಚು ಪ್ರಸ್ತಾಪ ಮಾಡ್ತಾ ಅವರ ನ್ಯಾಯವನ್ನು ಮತಧರ್ಮದ ಆಧಾರದ ಮೇಲೆ ಇವತ್ತು ಮಂಡಿಸ್ತಾ ಇದ್ದಾರೆ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೆ ಉದಾಹರಣೆಗಳು ಸುಮಾರಿದ್ದಾವೆ. ಇತ್ತೀಚೆಗೆ ಬಂದಿರತಕ್ಕಂಥ ಅಯೋಧ್ಯೆ ಜಡ್ಜ್ಮೆಂಟನ್ನು ಕೂಡ ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಬೇಕು ಅಂತ ನೋಡಿದ್ರೆ ಅದೇ ಕಾಣ್ತದೆ ನಮಗೆ. ನಂಬಿಕೆಯ ಪ್ರಶ್ನೆ ಮೇಲೆ, ನಂಬಿಕೆ ಅನ್ನುವಂಥದ್ದು ಯಾವುದರ ಆಧಾರದ ಮೇಲೆ? ಮತಧರ್ಮದ ಆಧಾರದಲ್ಲಿ ನಂಬಿಕೆಯ ಮೇಲೆ. ಹೀಗಾಗಿ ನ್ಯಾಯ ವ್ಯವಸ್ಥೆ ಅನ್ನುವಂಥದ್ದು ಕೂಡ ಒಂದು ಮತಧರ್ಮದ ಆಧಾರದ ಒಳಗಡೆಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಕಾಲಘಟ್ಟದ ಒಳಗಡೆಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದು. ಹೀಗಾಗಿ ಈ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡುವಾಗ ಒಂದು ಪ್ರಶ್ನೆ ಬರೋದು ನಮಗೇನಂತಂದರೆ, ಈ ಸೆಕ್ಯುಲರ್ ಪ್ರಜಾಪ್ರಭುತ್ವ ಅನ್ನುವಂಥದ್ದನ್ನು ನಾವು ಹೇಗೆ ನೋಡಬೇಕು? ಸೆಕ್ಯುಲರ್ ಪ್ರಜಾಪ್ರಭುತ್ವ ಅಂದರೆ ನಾವು ಸಾಮಾನ್ಯವಾಗಿ ಭಾವಿಸಿರ್ತಕ್ಕಂಥ ಅಂಶ ಸರ್ಕಾರ ಅಥವಾ ಪ್ರಭುತ್ವದ ಒಳಗಡೆಯಲ್ಲಿ ಈ ಮತಧರ್ಮದ ಮಿಶ್ರಣವನ್ನು ಮಾಡದೇ ಇರೋದು ಅನ್ನುವಂಥದ್ದನ್ನು ನಾವು ಸಾಮಾನ್ಯವಾಗಿ ನಂಬಿದ್ದೇವೆ ಅಥವಾ ಆ ರೀತಿಯೇ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಈ ಸೆಕ್ಯುಲರ್ ಅನ್ನುವಂಥ ಶಬ್ದನೇ ಯಾವ ಕಾಲಘಟ್ಟದಿಂದ ಬಂದಿದೆ ಅನ್ನುವಂಥದ್ದು ನೋಡಿದ್ರೆ ಅದು ಕೂಡ ಯುರೋಪಿಯನ್ ಇದರಾಗೆ ಬಂದಿರತಕ್ಕಂಥ ಅಂಶ ಅನ್ನುವಂಥದ್ದು ನಾವೇನು ನಿರಾಕರಿಸಬೇಕಾಗಿಲ್ಲ.
ಯುರೋಪಿನ ಒಳಗಡೆಯಲ್ಲಿ ಮಧ್ಯಯುಗದ ಕಾಲಘಟ್ಟದಲ್ಲಿದ್ದಂಥ ಬಹುತೇಕ ಪ್ರಭುತ್ವಗಳು ಧರ್ಮ ಮತ್ತು ಪ್ರಭುತ್ವದ ನಡುವೆ, ಅಂದರೆ ಚರ್ಚ್ ಆ್ಯಂಡ್ ದಿ ಸ್ಟೇಟ್, ಇವೆರಡರ ನಡುವಿನ ಸಮ್ಮಿಶ್ರಣವಾಗೇ ಬಂದಿರತಕ್ಕಂಥದ್ದು. ಭಾರತದಲ್ಲೂ ಕೂಡ ಸ್ವಾತಂತ್ರ್ಯ ಬರೋವರೆಗೂ ಕೂಡ ಅಥವಾ ಸಂವಿಧಾನ ರಚನೆ ಆಗೋವರೆಗೂ ಕೂಡ ಬಹುತೇಕ ಪ್ರಭುತ್ವಗಳು ಈ ಧರ್ಮ ಅಥವಾ ಮತಧರ್ಮ ಮತ್ತು ಪ್ರಭುತ್ವದ ನಡುವಿನ ಒಂದು ಸಮ್ಮಿಶ್ರಣವಾಗೇ ಇಲ್ಲಿ ಕೂಡ ಅಸ್ತಿತ್ವದಲ್ಲಿದ್ದಂಥದ್ದು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳೋಣ. ಈ ಮತಧರ್ಮ ಮತ್ತು ಪ್ರಭುತ್ವದ ನಡುವಿನ ಈ ಸಂಕರ ಏನಿದೆ, ಈ ಸಂಕರಕ್ಕೆ ಪ್ರತಿರೋಧವಾಗಿ ಒಂದು ಹೊಸ ವಿಚಾರ ಅಥವಾ ಅದನ್ನು ನಾವು ಸೆಕ್ಯುಲರ್ ಅಂತೇಳಿ ಭಾವಿಸೋದಾದರೆ ಆ ವಿಚಾರ ಎಮರ್ಜ್ ಆಗಿದ್ದು ಹೇಗೆ? ಅದು ವಿಜ್ಞಾನದ ಹೊಸ ಸಂಶೋಧನೆಗಳ ಮುಖಾಂತರ, ಈ ಸಮಾಜ ಮತ್ತು ಪ್ರಕೃತಿಗೆ ಬಗ್ಗೆ ಇರತಕ್ಕಂಥ ಹೊಸ ಕಣ್ಣೋಟದ ಮುಖಾಂತರ ಉದ್ಭವ ಆದದ್ದು. ರೀಸನ್ ಅನ್ನುವಂಥದ್ದು, ಅಂದರೆ ಯಾವುದನ್ನೇ ಆಗಲಿ ತರ್ಕಿಸಬೇಕು, ವೈಚಾರಿಕವಾಗಿ ನೋಡಬೇಕು. ಆ ರೀಸನ್ ಅನ್ನುವಂಥದ್ದು, ಲಾಜಿಕ್ ಅನ್ನುವಂಥದ್ದು, ಸೈಂಟಿಫಿಕ್ ಔಟ್ಲುಕ್ ಅನ್ನುವಂಥದ್ದು ಏನಿದೆ, ಅದು ಇಡೀ ಪ್ರಕೃತಿಯ ಬಗ್ಗೆ, ಮನುಷ್ಯ ಸಮಾಜದ ಬೆಳವಣಿಗೆಯ ಬಗ್ಗೆ, ಆ ವಿಚಾರಗಳು ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದ ಯುರೋಪಲ್ಲಿ ಸಂಭವಿಸಿದಂಥ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಅದನ್ನು ಜ್ಞಾನೋದಯದ ಕಾಲಘಟ್ಟ ಅಂತ ಕೂಡ ಏನು ಕರಿತೀವಿ, ಎನ್ಲೈಟನ್ಮೆಂಟ್ ಅನ್ನುವಂಥ ಹಿನ್ನೆಲೆ ಒಳಗಡೆಯಲ್ಲಿ ಉದ್ಭವ ಆದಂಥ ಈ ವಿಚಾರಗಳು ಈ ಧರ್ಮ ಮತ್ತು ಪ್ರಭುತ್ವದ ನಡುವೆ ಇದ್ದಂಥ ಈ ನಂಟನ್ನು ಎದುರಾಕೊಳ್ಳಿಕ್ಕೆ ಶುರು ಮಾಡಿದ್ವು, ಅದನ್ನು ಪ್ರತಿರೋಧಿಸಲಿಕ್ಕೆ ಶುರು ಮಾಡಿದ್ವು. ಈ ಮತಧರ್ಮ ಮತ್ತು ಪ್ರಭುತ್ವಗಳು ಒಟ್ಟಾಗಿರುವಂಥದ್ದು ಜನತೆಯನ್ನು ಶೋಷಣೆ ಮಾಡಲಿಕ್ಕೆ, ಜನತೆಯನ್ನು ದಮನ ಮಾಡಲಿಕ್ಕೆ, ಪ್ರಜೆಗಳ ಹಕ್ಕುಗಳನ್ನು ನಾಶ ಮಾಡಲಿಕ್ಕೆ, ಸುಲಿಗೆ ಮತ್ತು ಶೋಷಣೆ ಮಾಡ್ತಕ್ಕಂಥ ಅಸ್ತ್ರಗಳಾಗಿ ಇದಾವೆ ಅನ್ನುವಂಥದ್ದನ್ನು ಈ ಹೊಸ ಚಿಂತನೆಗಳು ಪ್ರತಿರೋಧದ ಮುಖಾಂತರ ಅವು ಪ್ರಶ್ನೆ ಮಾಡಲಿಕ್ಕೆ ಶುರು ಆದ ಮೇಲೇ ಈ ಸೆಕ್ಯುಲರಿಸಮ್ ಅನ್ನುವಂಥ ಪ್ರಶ್ನೆಗಳು ಬಂದಿದ್ದು. ಹೀಗಾಗಿ ಪ್ರಭುತ್ವಗಳು ಯಾವ ಆಧಾರದ ಮೇಲೆ ರಚನೆ ಆಗಬೇಕು? ಮತಧರ್ಮದ ನಂಬಿಕೆಯ ಮೇಲೆ ಪ್ರಭುತ್ವಗಳು ರಚನೆ ಆಗಬೇಕಾ, ಅಥವಾ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ತರ್ಕ, ವಿಜ್ಞಾನ, ವೈಚಾರಿಕ ಕಣ್ಣೋಟ, ಜನಪರವಾಗಿರ್ತಕ್ಕಂಥ ನಂಬಿಕೆಗಳು, ಇದರ ಆಧಾರದಲ್ಲಿ ಪ್ರಭುತ್ವಗಳು ರಚನೆ ಆಗಬೇಕಾ ಅಂತಕ್ಕಂಥ ಪ್ರಶ್ನೆ ಯುರೋಪಿನ ಒಳಗಡೆಯಲ್ಲಿ 18, 19 ಶತಮಾನಗಳಲ್ಲಿ ವ್ಯಾಪಕವಾಗಿ ನಡೆದಿರ್ತಕ್ಕಂಥದ್ದು ನಾವು ನೋಡ್ಬೋದು. ನಮ್ಮ ದೇಶದಲ್ಲಾದರೆ ಸ್ವಲ್ಪ ತಡವಾಗಿ ಆರಂಭ ಆಗಿದೆ ಅನ್ನೋದು ಅಷ್ಟೇ ನಮಗಿರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಅಲ್ಲಿ ಇದು ಆರಂಭ ಆದಂಥ ಇವುಗಳು ಚರ್ಚ್ ಮತ್ತು ಸ್ಟೇಟನ್ನು ವಿರೋಧ ಮಾಡ್ತಾ ಅದಕ್ಕೆ ಪ್ರತಿಯಾಗಿ ಒಂದು ಜನತೆಯ ಇದು ಹಕ್ಕು ಪ್ರತಿಪಾದನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಡೆಮಾಕ್ರಸಿಯ ಪ್ರಶ್ನೆಗಳು ಕೂಡ ಅದರ ಭಾಗವಾಗಿ ಬಂದದ್ದು. ಹೀಗಾಗಿ ಸೆಕ್ಯುಲರಿಸಮ್ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಜೊತೆಯಲ್ಲಿ ಸಮ್ಮಿಶ್ರಣ ಆಗಿರ್ತಕ್ಕಂಥ ಪ್ರಶ್ನೆಯಾಗಿ ಯುರೋಪಲ್ಲಿ ರೂಪುಗೊಂಡಿದ್ದು, ಅದರ ಒಂದು ಬಳುವಳಿಯಾಗೇನೆ ಅಲ್ಲಿಂದ ಇಲ್ಲಿಗೆ ಯುರೋಪಿಯನ್ರು ಬರುವಾಗ ಆ ವಿಚಾರಗಳು ಕೂಡ ಭಾರತದ ಒಳಗಡೆಯಲ್ಲಿ ಪ್ರವೇಶವನ್ನು ತಗೊಂಡಿದ್ದು. ಇಲ್ಲಿ ಭಾರತದ ಚರಿತ್ರೆ ಒಳಗಡೆಯಲ್ಲಿ ಇದ್ದಂಥ ಪಾರಂಪರಿಕವಾದಂಥ ಕೆಲವು ಇಂಥ ಸಂಘರ್ಷಗಳೇನಿತ್ತು, ವೈಚಾರಿಕ ಸಂಘರ್ಷಗಳು, ಅವು ಕೂಡ ಇದರ ಜೊತೆಯಲ್ಲಿ ಬೆರೆತುಕೊಂಡು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇವು ಬೆರ್ಕೊಳ್ತಾನೆ ಇಲ್ಲೂ ಕೂಡ ಈ ಸಂಘರ್ಷ ಬೆಳೆದು ಬಂದಿದೆ. ಆದರೆ ಒಂದು ಇವತ್ತು ಯಾಕೆ ಈ ಸೆಕ್ಯುಲರಿಸಮ್ ಅನ್ನುವಂಥದ್ದು ನಮ್ಮ ಸಂವಿಧಾನದ ಭಾಗವಾಗಿ ನಾವು ಮಾಡಿದ್ದಾಗಲೂ ಕೂಡ ಯಾಕೆ ಇಷ್ಟೊಂದು ತಾಪತ್ರಯವನ್ನು ಅನುಭವಿಸ್ತಾ ಇದೆ, ಇಷ್ಟು ಸಂಘರ್ಷ ಬರಲಿಕ್ಕೆ ಕಾರಣ ಆಗಿದ್ದು ಹೇಗೆ? ನಾವು ಮತಧರ್ಮ ಮತ್ತು ಪ್ರಭುತ್ವವನ್ನು ಬೆಸೀತಕ್ಕಂಥದ್ರ ವಿರುದ್ಧವಾಗಿ ನಮ್ಮ ಸಂವಿಧಾನ ರೂಪುಗೊಂಡಿದೆ. ಆದರೆ ಅದು ಇವತ್ತಿಷ್ಟು ದುರ್ಬಲವಾಗಿ ಕಾಣ್ತಿರೋದು ಯಾಕೆ? ಮತಧರ್ಮ ಮತ್ತು ಪ್ರಭುತ್ವ ಒಟ್ಟಿಗಿರಬೇಕು ಅನ್ನೋಂಥ ಶಕ್ತಿಗಳು ಮೇಲುಗೈ ಪಡ್ಕೊಳ್ತಿರೋದು ಯಾಕೆ ಅನ್ನೋಂಥ ಅಂಶಗಳ ಬಗ್ಗೆ ನಾವು ಗಮನಿಸಬೇಕಾಗಿದೆ. ಇಲ್ಲಿ ಸೆಕ್ಯುಲರಿಸಮ್ ಅನ್ನುವಂಥದ್ದನ್ನು ಭಾರತದ ಒಳಗಡೆಯಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ, ಅದನ್ನು ತುಂಬ ಲಿಬರಲ್ ಆಗಿ ನಾವು ಅದನ್ನು ಬಳಸ್ತಾ ಇದ್ದೀವಿ. ಯಾರು ಸೆಕ್ಯುಲರಿಸಮ್ ಅಂದರೆ ಕಮ್ಯುನಲ್ ಫೋರ್ಸಸ್ ಅಥವಾ ಮತೀಯವಾದಿಗಳು ಅಂತ ನಾವು ಯಾರನ್ನು ಬ್ರ್ಯಾಂಡ್ ಮಾಡಿ ಇಟ್ಟಿದ್ದೀವಲ್ಲ, ಅದು RSS ಅಥವಾ ಅದರ ಸುತ್ತ ಇರತಕ್ಕಂಥ ಸಂಘಟನೆಗಳು, ಅಥವಾ ಇನ್ನೊಂದು ಕಡೆಯಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳು, ಅಥವಾ ಆ ರೀತಿ ಮತಧರ್ಮಗಳಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು ಯಾರಿದ್ದಾರೆ ಅವರನ್ನು ನಾವು ಪ್ರತ್ಯೇಕಿಸಿ ಉಳಿದವ್ರನ್ನೆಲ್ಲರನ್ನೂ ಕೂಡ ಸೆಕ್ಯುಲರ್ ಅಂತೇಳಿ ಭಾವಿಸ್ತಾ ಇದ್ದೀವಲ್ಲ. ಈ ಸೆಕ್ಯುಲರಿಸಮ್ಗೆ ಇರ್ತಕ್ಕಂಥ ಮಿತಿ ಏನು ಅನ್ನುವಂಥದ್ದನ್ನು ನಾವು ಇವತ್ತು ಗುರುತಿಸ್ಕೊಳ್ಳದೆ ಇದ್ದರೆ ನಾವು ಮುಂದೆ ಸೆಕ್ಯುಲರಿಸಮ್ ಅನ್ನುವಂಥದ್ದು, ಒಂದು ಸೆಕ್ಯುಲರ್ ಡೆಮಾಕ್ರಸಿ ಅನ್ನುವಂಥದ್ದನ್ನು ಬಲಿಷ್ಠವಾಗಿ ಉಳಿಸ್ಕೊಳ್ಳೋದು ಅಷ್ಟು ಸರಳವಾದ ವಿಚಾರ ಅಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ಹೀಗಾಗಿ ಯಾಕೆ ಇವತ್ತು ಈ ಸೆಕ್ಯುಲರ್ ಡೆಮಾಕ್ರಸಿ ಅನ್ನುವಂಥದ್ದು ಸ್ವಾತಂತ್ರ್ಯ ನಂತರದಲ್ಲಿ ಇಷ್ಟು ದಾಳಿಗೆ ಒಳಗಾಗ್ತಿರೋದು ಅಥವಾ ಕಮ್ಯುನಲ್ ಫೋರ್ಸಸ್ ಇಷ್ಟು ಪ್ರಭಾವಶಾಲಿ ಆಗ್ತಿರೋದು ಯಾಕೆ ಅಂತ ನೋಡಿದಾಗ ನಾವು ಸೆಕ್ಯುಲರಿಸಮ್ ಅನ್ನೋಂಥದ್ದನ್ನು ಬಳಸ್ತಾ ಇರತಕ್ಕಂಥ ಲಿಬರಲಿಸಮ್ ಇದೆಯಲ್ಲ, ಉದಾರವಾದಿ ಗುಣ ಇದೆಯಲ್ಲ, ಆ ಉದಾರವಾದಿ ಕಣ್ಣೋಟದಲ್ಲೇ ಸೆಕ್ಯುಲರಿಸಮ್ನ ಇವತ್ತಿನ ದೌರ್ಬಲ್ಯ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಅಂತ ಅನಿಸ್ತದೆ. ಈಗ ನೋಡ್ರಿ, ಭಾರತ ದೇಶದ ಒಳಗಡೆಯಲ್ಲಿ BJP ಜೊತೆ ಸೇರಿ ಸರ್ಕಾರ ಮಾಡದೇ ಇರತಕ್ಕಂಥ ರೀಜನಲ್ ಪಾರ್ಟಿಗಳು ಯಾವುದಿದ್ದಾವೆ? ಕಾಂಗ್ರೆಸ್ಗೆ ಅನಿವಾರ್ಯ ಇದೆ, ಸೇರಕ್ಕೆ ಆಗೋದೇ ಇಲ್ಲ ಅದ್ರ ಜೊತೆ. ಈಗ ಗೊತ್ತಿಲ್ಲ ಮುಂದೆ ಅದನ್ನು ಹರಿಪ್ರಸಾದ್ ಅವರು ಮಾತಾಡುವಾಗ ಅದರ ಮಿತಿಗಳನ್ನು ಅವರೇ ಹೇಳ್ಬಿಟ್ಟಿದ್ದಾರೆ, ಅದರ ಸಮಸ್ಯೆಗಳೇನು ಅಂತೇಳಿ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕರ್ನಾಟಕದ ಒಳಗಡೆಯಲ್ಲಿ ಕಾಂಗ್ರೆಸ್ ಒಳಗಡೆಯಲ್ಲಿ ಭಾಳ ಅತ್ಯಂತ ಮೂಲಭೂತವಾದಿಯಾಗಿದ್ದಂಥ ಕಮ್ಯುನಲ್ ಫೋರ್ಸಸ್ಸು ಇಲ್ಲಿ ಮೈಸೂರು ಕಾಂಗ್ರೆಸ್ ಒಳಗಡೆಯಲ್ಲಿ ಇದ್ದರು. ಅವರು ಯಾವ ರೀತಿಯಲ್ಲಿ ಇದ್ದರು ಅಂತಂದರೆ, ಅವರೆಲ್ಲರೂ ಕೂಡ ಇಲ್ಲಿನ ಆವತ್ತಿನ ಮಿಲ್ ಓನರ್ಗಳಾಗಿದ್ದರು. ಅವರೆಲ್ಲರೂ ಕೂಡ ಬಹುತೇಕ ಇಲ್ಲಿನ ಕರ್ನಾಟಕದ ಮೈಸೂರು ಸಂಸ್ಥಾನದ ಮಿಲ್ ಓನರ್ಗಳಾಗಿದ್ದರು ಮತ್ತು ಅವರು ಕಮ್ಯುನಲ್ಗಳಾಗಿದ್ದರು. ಅವರು ಯಾವುದೇ ರೀತಿಯ ಒಳಗಡೆಯಲ್ಲಿ ಕಾಂಗ್ರೆಸ್ಸನ್ನು ಕೂಡ ಒಂದು ಸೆಕ್ಯುಲರ್ ನೆಲೆಯಲ್ಲಿ, ಇವತ್ತಿನ ಸೆಕ್ಯುಲರ್ ನೆಲೆಯಲ್ಲಿ ತರೋದಕ್ಕೆ ಅವರು ಬಯಸ್ತಿರ್ಲಿಲ್ಲ ಅನ್ನೋಂಥ ಅಂಶಗಳಿದ್ದಾವೆ. ಇವತ್ತು ಕಾಂಗ್ರೆಸ್ಗೆ ಆ ಮಿತಿಗಳಿದ್ದಾವೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರೋಣ. ಯಾವುದೇ ರೀಜನಲ್ ಪಾರ್ಟಿ ಇಂಡಿಯಾದ ಒಳಗಡೆಯಲ್ಲಿ BJP ಜೊತೆ ಸೇರದೇ ಇರತಕ್ಕಂಥದ್ದಿಲ್ಲ, ಎಕ್ಸೆಪ್ಟ್ RJD ಅಂತ ಕಾಣುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲವೂ ಒಂದಲ್ಲ ಒಂದು ಟೈಮಲ್ಲಿ ಸೇರಿದ್ದಾವೆ. ಆದರೆ ಅವರು ಅದರಿಂದ ಆಚೆ ಬಂದ ತಕ್ಷಣ ನಾವು ಅದನ್ನು ಸೆಕ್ಯುಲರ್ ಅಂತೇಳಿ ಕರಿತೀವಿ. ನೋಡ್ರಿ, ಇದಕ್ಕೆ ನಾವು ಕರಿಬೇಕಂತ ಇವತ್ತಿನ ಚಾರಿತ್ರಿಕ ಅನಿವಾರ್ಯತೆ ಇದೆ. ಯಾಕೆಂದರೆ ಅವ್ರನ್ನ ಆ ಕಡೆ ಹೋಗ್ಲಾರ್ದಂಗೆ ತಡೆದಿಟ್ಕೋಬೇಕಂತ ನೆಸೆಸಿಟಿ ನಮಗಿದೆ. ಆದರೆ ಸೆಕ್ಯುಲರಿಸಮ್ ಅನ್ನುವಂಥದ್ದು ಅಷ್ಟು ದುರ್ಬಲವಾದದ್ದಾ ಅನ್ನುವಂಥ ಪ್ರಶ್ನೆ, ಯಾಕಷ್ಟು ವೀಕ್ ಆಗ್ತದೆ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ನಮಗಿರುವಂಥದ್ದು ಸೆಕ್ಯುಲರಿಸಮ್ ಅನ್ನುವಂಥದ್ದನ್ನು ನಾವು ಸೋಷಿಯಲಿಸಮ್ ಜೊತೆಯಲ್ಲಿ ಲಿಂಕ್ ಮಾಡದೇ ಇದ್ದರೆ, ಆಧುನಿಕವಾದಂಥ ಸೆಕ್ಯುಲರಿಸಮ್ನ ಪ್ರಶ್ನೆ ಏನು? ಈ ಫ್ರೆಂಚ್ ಕ್ರಾಂತಿಯ ಘೋಷಣೆಗಳನ್ನು ತಗೊಳ್ರಿ, ಫ್ರೆಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ, ಈ ಘೋಷಣೆಗಳು ಸೆಕ್ಯುಲರಿಸಮ್ ಪ್ರತಿಪಾದನೆ ಮಾಡಿದಂಥ ಅದ್ಭುತವಾದಂಥ ಘೋಷಣೆಗಳು. ಆವತ್ತಿನ ಫ್ರಾನ್ಸ್ನ ಚರ್ಚ್ ಮತ್ತು ಸ್ಟೇಟ್ ಸಂಬಂಧವನ್ನು ವಿರೋಧಿಸಿ ಬಂದಂಥ ಘೋಷಣೆಗಳು, ಆಧುನಿಕ ಪ್ರಜಾಪ್ರಭುತ್ವದ ಸೆಕ್ಯುಲರಿಸಮ್ನ ಘೋಷಣೆಗಳು. ಇವತ್ತು ಫ್ರೆಟರ್ನಿಟಿ ಅನ್ನೋದು ಇಂಡಿಯಾದ ಒಳಗಡೆಯಲ್ಲಿ ನಾವು ಮಾತಾಡೋದಾದರೆ, ಸೆಕ್ಯುಲರಿಸಮ್ನ ಮಾತಾಡೋದಾದರೆ, ಈ ಜಾತಿ ವ್ಯವಸ್ಥೆ ಇಷ್ಟು ಪ್ರಬಲವಾಗಿದೆ ನಮ್ಮ ಒಳಗಡೆಯಲ್ಲಿ. ನೀವು ಫ್ರೆಟರ್ನಿಟಿ ಅಂತೇಳಿ ಹೆಂಗೆ ಮಾತಾಡೋದು ಇಂಡಿಯಾದ ಸಮಾಜವನ್ನು? ಬಹುತೇಕ ರೀಜನಲ್ ಪಾರ್ಟಿಗಳು ಒಂದಲ್ಲ ಒಂದು ಜಾತಿ ಜೊತೆಯಲ್ಲಿ ಎಳ್ಕೊಂಡೇ ಇದ್ದಾವೆ. ಒಂದೊಂದು ಜಾತಿಗೆ ರೀಜನಲ್ ಪಾರ್ಟಿಗಳು ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ದಾವೆ. ಅವು ಫ್ರೆಟರ್ನಿಟಿಯನ್ನು ನಿಜಕ್ಕೂ ಪ್ರತಿಪಾದನೆ ಮಾಡ್ತಾವ? ಅದೊಂದು ಸಹೋದರತ್ವ ಅನ್ನೋದು ಪ್ರತಿಪಾದನೆ ಮಾಡ್ತಾವ? ಅವಕ್ಕೆ ಆ ಲಕ್ಷಣಗಳಿದಾವ? ನೋಡ್ರಿ, ಆ ಕಾಂಟ್ರಡಿಕ್ಷನ್ಸು ಈ ಪ್ರಕ್ರಿಯೆ ಒಳಗಡೆಯಲ್ಲಿದ್ದಾವೆ. ಹಾಗಾಗಿ ಅವಕ್ಕೊಂದು ಮಿತಿ ಇದೆ. ಆ ಮಿತಿಯ ಒಳಗಡೆಯಲ್ಲಿ ಅವರು ಸೆಕ್ಯುಲರಿಸಮ್ನ ಆಪ್ರೇಟ್ ಮಾಡ್ತಾರೆ. ಆ ಮಿತಿಯ ಒಳಗಡೆಯಲ್ಲಿ ಸೆಕ್ಯುಲರಿಸಮ್ನ ಅವರು ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ಮಿತಿಗೊಳಪಟ್ಟಿರ್ತಕ್ಕಂಥ ಸೆಕ್ಯುಲರಿಸಮ್ನ ಆಚರಣೆಗಳು ಸಾಫ್ಟ್. ನಾವು ಕಾಂಗ್ರೆಸ್ ಬಗ್ಗೆ ಕೂಡ ಹೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ, ಹರಿಪ್ರಸಾದ್ ಅವರು ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಹಲವಾರು ನಿಲುವುಗಳನ್ನು ನಾವೇನು ಜನರಲ್ ಆಗಿ ಮಾತಾಡ್ತೀವಿ, ಸಾಫ್ಟ್ ಹಿಂದುತ್ವದ ಪ್ರಶ್ನೆಗಳನ್ನು ಅವ್ರು ಇಟ್ಕೊಂಡಿದ್ದಾರೆ ಅಂತ ನಾವು ಮಾತಾಡ್ತೀವಿ. ನೋಡ್ರಿ, ಹಿಂದುತ್ವ ಅನ್ನೋದೇ ಅಪಾಯಕಾರಿ ಅಂತೇಳಿ ನಾವು ಮಾತಾಡುವಾಗ ಅದು ಸಾಫ್ಟಾಗಿ ಹೇಗೆ ಒಳ್ಳೆಯದಾಗಿರೋಕ್ಕೆ ಸಾಧ್ಯ ಇದೆ? ಇರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆಚರಣೆಯಲ್ಲಿ ನೀವು ಕಮ್ಯುನಲಿಸಮ್ನ ಫೇಸ್ ಮಾಡಲಿಕ್ಕೆ ಅಥವಾ ಸೆಕ್ಯುಲರಿಸಮ್ನ ಕಾಪಾಡಲಿಕ್ಕೆ ಸಾಫ್ಟಾಗಿರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸ್ಪಷ್ಟತೆ ಬೇಕಾಗ್ತದೆ. ಹಾಗೆಯೇ ಎಲ್ಲ ರಾಜಕೀಯ ಶಕ್ತಿಗಳಿಗೆ ಅಥವಾ ಸಾಮಾಜಿಕ ಚಳುವಳಿಗಳಿಗೂ ಇದೇ ಪ್ರಶ್ನೆ ಇರುವಂಥದ್ದು. ಹೀಗಾಗಿ ಭಾರತದ ಒಳಗಡೆಯಲ್ಲಿ ಸೆಕ್ಯುಲರಿಸಮ್ನ ನಿಜಕ್ಕೂ ಸೆಕ್ಯುಲರ್ ಡೆಮಾಕ್ರಸಿಯನ್ನು ಕಾಪಾಡಬೇಕು ಅಂತಾದರೆ ಅದು ಈ ಉದಾರವಾದಿ ಗುಣದ ಒಳಗಡೆಯಲ್ಲಿ ಕಾಪಾಡೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ನಮ್ಮ ಮುಂದೆ ಇರೋ ಸವಾಲು ಏನಂತಂದರೆ, ಮತೀಯ ಪ್ರಭುತ್ವಕ್ಕೆ ವಿರುದ್ಧವಾಗಿ ಸೆಕ್ಯುಲರ್ ಡೆಮಾಕ್ರಸಿ ನಮಗೆ ಬೇಕು. ಆದರೆ ಸೆಕ್ಯುಲರ್ ಡೆಮಾಕ್ರಸಿಯನ್ನು ನೀವು ಸೋಷಿಯಲಿಸಮಿಂದ ಪ್ರತ್ಯೇಕಿಸಿ ಆಚರಣೆಯಲ್ಲಿ ಇಟ್ಕೊಂಡ್ರೆ ಅದು ಅತ್ಯಂತ ದುರ್ಬಲವಾದಂಥ ಸೆಕ್ಯುಲರಿಸಮ್ ಆಗಿರ್ತದೆ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೋಬೇಕು. ಹೀಗಾಗಿ ಇವಾಗ ಅವರೇ ಅದಕ್ಕೋಸ್ಕರನೇ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂಥ 2 ಶಬ್ದಗಳು ತೆಗಿಬೇಕು ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಅದು ಸೆಕ್ಯುಲರಿಸಮ್
ಇನ್ನೊಂದು ಸೋಷಿಯಲಿಸಮ್. ನೋಡ್ರಿ, ಇದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಆದರೆ ನಮಗೆ ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ ಸಮಾಜದೊಳಗಡೆ ಯಾಕೆ ಈ ಪ್ರಶ್ನೆಗಳು ಎತ್ತಿದ್ದಾರೆ ಅಂತೇಳಿ. ಸೆಕ್ಯುಲರಿಸಮ್ ಬಲಿಷ್ಠವಾಗಿ ದೇಶದಲ್ಲಿ ಉಳಿಬೇಕು ಅಂತಾದರೆ ಸೋಷಿಯಲಿಸಮ್ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅಷ್ಟೇ ಬಲಿಷ್ಠವಾಗಿ ನಾವು ಜೊತೆಲಿ ಇಟ್ಕೊಂಡ್ರೆ ಮಾತ್ರನೇ ಈ ಮತೀಯ ಪ್ರಭುತ್ವಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಅತ್ಯಂತ ಉದಾರವಾದಿಯಾಗಿರ್ತಕ್ಕಂಥ ಸೆಕ್ಯುಲರ್ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡಿರ್ತಕ್ಕಂಥ ಬಹುತೇಕ ನಾನ್ ಕಮ್ಯುನಲ್ ಫೋರ್ಸಸ್ಸು ಭಾಳ ಬೇಗ ಅವ್ರ ಜೊತೆಯಲ್ಲಿ ಸೇರ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ, ಅವರು ಅದ್ರ ಭಾಗ ಆಗಿಬಿಡ್ತಾರೆ ಅನ್ನುವಂಥ ಅಪಾಯಗಳ ಸಂದರ್ಭದ ಒಳಗಡೆಯಲ್ಲಿ ಈ ಎಚ್ಚರಿಕೆಯನ್ನು ನಾವು ಇಟ್ಕೋಬೇಕಾಗ್ತದೆ.